ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ರೆ ನೀವು, ಈ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ 10 ಗುಂಟೆ ಜಾಗ ನೋಡಿ. ಊರ ಪಕ್ಕದ ಜಾಗ ನೋಡಿ, ಅಕ್ಕಪಕ್ಕ ಎಲ್ಲ ನಿಮಗೆ ಮನೆಗಳಿದೆ. ಊರ ಪಕ್ಕದ ಜಾಗ ಇದು ಬಂದು ನಿಮಗೆ 10 ಗುಂಟೆ ಜಾಗ. ಈಸ್ಟ್ ಫೇಸಿಂಗ್ ಬರುತ್ತೆ ನೋಡಿ. ವಿದ್ಯುತ್ ಕಂಬ ಎಲ್ಲ ಇದೆ ನೋಡಿ, ಪಕ್ಕದಲ್ಲೆಲ್ಲ ಮನೆ ಇದೆ. ನಿಮಗೆ ಈ 10 ಗುಂಟೆ ಜಾಗ ಬಂದು ನಿಮಗೆ ರೋಡ್ ಬಿಡ್ತಿ ಮಿನಿಮಮ್ ಅಂದರೆ ನಿಮಗೆ 80 ಅಡಿ ರೋಡ್ ಬಿಡ್ತು ಬರುತ್ತೆ. ಇದು ಈ ಜಾಗ ಬಂದು 80 ಅಡಿ ಬರುತ್ತೆ. ನೋಡಿ, ಆ ಮರದಿಂದ ಇಲ್ಲಿವರೆಗೂ 80 ಅಡಿಗಿಂತ ಜಾಸ್ತಿನೇ ಬರುತ್ತೆ ರೋಡ್ ಬಿಡ್ತು. ಈ ಜಾಗ ಬಂದು ಚನ್ನಪಟ್ಟಣಕ್ಕೆ ಇಲ್ಲಿಂದ ಬರೀ 4.5 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 5 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಕೆಂಗೇರಿಗೆ ಇಲ್ಲಿಂದ 50 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಿಂದ ಕರೆಕ್ಟಾಗಿ 50 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನೋಡಿ, ನಿಮ್ಗೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ನೋಡಿ. ಪಕ್ಕದಲ್ಲೂ ಮನೆ ಇದೆ. ಈ ಮರದಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ಹತ್ತತ್ರ ನಿಮ್ಗೆ 100 ಅಡಿನೇ ಬರುತ್ತೆ. ಟೋಟಲ್ ಇದು ಬಂದು 200 ಅಡಿ ಇರೋದು. 10 ಗುಂಟೆ ಅದೊಂದು ಸಪ್ರೇಟ್ ಪಾಣಿ, ಇದೊಂದು ಸಪ್ರೇಟ್ ಪಾಣಿ ಇದೆ. ಈ ಜಾಗ ಬಂದು ಜನರಲ್ ಪ್ರಾಪರ್ಟಿ. ಪೇಪರೆಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರೋಂಥ ಜಾಗ. ನಾಳೆನೇ ಬೇಕಾದ್ರೆ ನೀವು ಇದನ್ನು ರಿಜಿಸ್ಟ್ರ್ ಮಾಡ್ಕೋಬೋದು. ಮತ್ತು ಈಸ್ಟ್ ಫೇಸಿಂಗ್ ಇದು ನೋಡಿ. ಊರು ಪಕ್ಕದ್ದೇ ಜಾಗ. ಊರು ಇಲ್ಲಿಂದ ಬಂದು ನಿಮಗೆ ಬರೀ 150 ಅಡಿ ಇದೆ. ಬಟ್ ಊರು 150 ಅಡಿ ಇದ್ರೂ ನೋಡಿ, ಅಕ್ಕಪಕ್ಕ ಎಲ್ಲ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಮತ್ತು ನಿಮಗೆ ಈ ಜಾಗಕ್ಕೆ 2 ಕಡೆ ರಸ್ತೆ ಬರುತ್ತೆ. ಈಸ್ಟ್ ಫೇಸಿಂಗು ಮತ್ತು ಸೌತ್ ಫೇಸಿಂಗು 2 ಕಡೆಗೆ ನಿಮಗೆ ರಸ್ತೆ ಬರುತ್ತೆ. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ನೀವು ಆರಾಮಾಗಿ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಇದ್ರ ಬೆಲೆ ಬಂದು ಫರ್ ಗುಂಟೆ 4 ಲಕ್ಷ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ನೀವು ಇಲ್ಲೊಂದು ಬೋರ್ ಹಾಕ್ಕೊಂಡು ಆರಾಮಾಗಿ ಒಂದು ಮನೆ ಕಟ್ಕೊಂಡು ನೋಡಿ, ಆ ಥರ ಸೇಮ್ ಅದೇ ಥರ ತೆಂಗಿನ ಮರಗಳು ಏನು ಬೇಕಾದರೂ ಹೊಸ್ದಾಗಿ ಇಲ್ಲಿ ಫಾರ್ಮೇಷನ್ ಮಾಡ್ಕೋಬೋದು. ಮಣ್ಣು ಬಂದು ಇದು ಕೆಂಪು ಮಣ್ಣು. ನೀವು ತೆಂಗು, ಅಡಿಕೆ, ಬಾಳೆ ಏನು ಬೇಕಾದರೂ ಈ ಜಾಗದಲ್ಲಿ ನೀವು ಬೆಳಿಬೋದು. ಒಂದು ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಮನೆ ಕಟ್ಕೊಂಡು ಆರಾಮಾಗಿ ಇಲ್ಲಿ ವಾಸ ಮಾಡ್ಬೋದು. ನಿಮ್ಗೆ ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಇಲ್ಲಿಂದ ನಿಮಗೆ ಕರೆಕ್ಟಾಗಿ 250 ಅಡಿ ಹೋದರೆ ನಿಮಗೆ ಬಸ್ ಸ್ಟಾಪು, ಬಸ್ ರೂಟ್ ಇರೋವಂಥ ಜಾಗ ನೋಡಿ. ಅಲ್ಲಿ ಕಾಣಿಸ್ತಿದ್ದಿಲ್ಲ ಮನೆ, ಅಲ್ಲಿಗೆ ಬಸ್ ಬರುತ್ತೆ ಚನ್ನಪಟ್ಟಣದಿಂದ. ಆರಾಮಾಗಿ ನೀವು ಬಸ್ಸಲ್ಲಿ ಕೂಡ ಬರ್ಬೋದು. ಯಾರೆಲ್ಲ ಒಂದು 5 ಗುಂಟೆ 10 ಗುಂಟೆ ನೋಡ್ತಾ ಇರ್ತೀರಾ ಅಂಥವ್ರಿಗೆ ಈ 10 ಗುಂಟೆ ತುಂಬಾ ಚೆನ್ನಾಗಿದೆ. ಈಸ್ಟ್ ಮತ್ತು ಸೌತ್ ಫೇಸಿಂಗ್ ಪ್ರಾಪರ್ಟಿ. ಮತ್ತು ನಿಮಗೆ ಪೇಪರು ಕೂಡ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರುವಂಥ ಜಾಗ ಇದು. ಯಾರಿಗಾದರೂ ಈ 10 ಗುಂಟೆ ಬೇಕು ಅಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಅದೊಂದು 10 ಗುಂಟೆ, ಇದೊಂದು 10 ಗುಂಟೆ. 10 ಗುಂಟೆ ಆಲ್ರೆಡಿ ಅದು ಬೇರೆ ಸೇಲ್ ಆಗ್ಬಿಟ್ಟಿದೆ. ಇದೊಂದೇ 10 ಗುಂಟೆ ಇರೋದು ನಿಮಗೆ. ಅದಕ್ಕೆ ಒಂದೇ ಕಡೆ ರೋಡ್, ಈಸ್ಟ್ ಮಾತ್ರ. ಈ 10 ಗುಂಟೆಗೆ ನಿಮಗೆ ಸೌತು ಮತ್ತು ಈಸ್ಟು 2 ಕಡೆ ನಿಮಗೆ ರೋಡ್ ಬಿಡ್ತು ಬರುತ್ತೆ. ಇದು ರೋಡ್ ಬರುತ್ತೆ ನಿಮಗೆ. ರೋಡ್ ಬಿಡ್ತು ಅಷ್ಟೇ. ಇದು ಕೂಡ ನಿಮಗೆ 100 ಅಡಿ ಬರುತ್ತೆ. ಇದು ಕೂಡ ನಿಮಗೆ ಸೇಮ್ 200 ಅಡಿ ರೋಡ್ ಬಿಡ್ತು ಬರುತ್ತೆ ಇದು.